ಇವತ್ತು ಕೇರಳ ಕೇಳ್ತಾ ಇದೆ ಉಳಿದ ರೈಲ್ವೆ ಸ್ಟೇಷನ್ಗಳನ್ನು ಬಿಟ್ಟುಬಿಡಿ, ಅಟ್ಲೀಸ್ಟ್ ಮಂಗಳೂರು ಸೆಂಟ್ರಲ್ ಆದರೂ ಕೂಡ ಪಾಲಕ್ಕಾಡ್ ವ್ಯಾಪ್ತಿಯಲ್ಲಿ ಇರುವಂತೆ ನೋಡ್ಕೊಳ್ಳಿ ಅಂತ ಅವ್ರದ್ದು ಹೇಳ್ತಾ ಇರೋದು. ನೀವು ಅವಾಗಲೇ ಹೇಳ್ತಾ ಇದ್ರಿ ಮಂಗಳೂರಿಗೆ ಪ್ರತ್ಯೇಕವಾದಂಥ ವಿಭಾಗ ಬೇಕು ಅಂತ. ಬಟ್ ಯಾವ ವಿಭಾಗಕ್ಕಾಗಿ ನೀವು ಬೇಡಿಕೆ ಇಡ್ತಿದ್ದೀರೋ ಅದೇ ಮಂಗಳೂರು ಸೆಂಟ್ರಲ್ ನಮ್ಮ ಪಾಲಕ್ಕಾಡಿಗೆ ಸೇರ್ಲಿ ಅಂತ ಅವ್ರು ಹೇಳ್ತಿದ್ದಾರೆ ಈಗ. ಹೌದು, ಯಾಕೆ ಅಂತಂದ್ರೆ ಅವರು ಬೇಡಿಕೆ ಇಡೋದೇನಂದ್ರೆ ಈಗ ಅತ್ಯಧಿಕ ಒಂದು ರೈಲ್ವೆ ಇದರಲ್ಲಿ ಲಾಭ ಮಾಡಿ ತಂದು ಕೊಡುವಂತ ಒಂದು ರೈಲ್ವೆ ನಿಲ್ದಾಣ ಇದ್ರೆ ಅದು ಮಂಗಳೂರು ಸೆಂಟ್ರಲ್. ಇಲ್ಲಿ ಸುಮಾರು ಜನ ಬೆಂಗಳೂರು ಈಗ ಕರ್ನಾಟಕ ರಾಜ್ಯದಲ್ಲಿ ಅತ್ಯಧಿಕ ತೆರಿಗೆ ಪಾವತಿಸುವಂತ ಜಿಲ್ಲೆ ಬೆಂಗಳೂರು ಬಿಟ್ರೆ ಸೆಕೆಂಡ್ ಇರುವುದು ಮಂಗಳೂರೇ. ಆದ್ರೆ ಈ ಮಂಗಳೂರು ರೈಲು ನಿಲ್ದಾಣ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಂದ ಪ್ರತಿ ವರ್ಷ ಕೇವಲ ರೈಲ್ವೆ ಟಿಕೆಟ್ ನಿಂದ 110 ಕೋಟಿ ರೂಪಾಯಿ ಆದಾಯ ಬರುತ್ತಂತೆ. 110 ಕೋಟಿ ರೂಪಾಯಿ. ಅದೇ ನೀವು ಹೇಳಿದಾಗೆ 1100 ಕೋಟಿ ಆದಾಯ ಬರುತ್ತಂತಂದ್ರೆ ಇಷ್ಟು ಬಂದ ಆದಾಯವನ್ನ ಇವರು ಇಲ್ಲಿ ಮಂಗಳೂರು ನೀವು ರೈಲು ನಿಲ್ದಾಣ ಸೆಂಟ್ರಲ್ ರೈಲು ನಿಲ್ದಾಣ ಬಂದು ನೋಡಿದ್ರೆ ಇಷ್ಟೊಂದು ಆದಾಯ ಬರುವ ರೈಲು ನಿಲ್ದಾಣವ ಅಂತ ನಮ್ಗೆ ಒಂದು ಆತಂಕ ಆಗುತ್ತೆ. ಅಂದ್ರೆ ಒಂದು ಬೇಸರ ವ್ಯಕ್ತ ಆಗುತ್ತೆ. ಯಾಕೆ ಅಂದ್ರೆ ನೀವು ಮಂಗಳೂರಿನ ಸೆಂಟ್ರಲ್ ರೈಲು ನಿಲ್ದಾಣ ಇಷ್ಟು ಇತಿಹಾಸ ಇರುವಂತ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅನ್ನ ಇಷ್ಟು ಆದಾಯ ಬರುವ ರೈಲ್ವೆ ಸ್ಟೇಷನ್ ಅನ್ನ ಈವರೆಗೂ ಕೂಡ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಿಲ್ಲ. ನೋಡಿ, ಪಾಲಕ್ಕಾಡಿಂದ ಒಂದು ಈ ಕಡೆ ಬಂತಂತಾದ್ರೂ ಅದೇ ಪಾಲಕ್ಕಾಡ್ನಲ್ಲಿ ಕೇರಳದ ಭಾಗಕ್ಕೆ ಸುಮಾರು 8 ಅಂದ್ರೆ ತಮಿಳುನಾಡಿಗೆ ಒಂದು 8-10 ರೈಲು ಅಥವಾ ಟ್ರಿವೆಂಡ್ರಮ್ ಕೇರಳದವರೆಗೆ ಒಂದು 8-10 ರೈಲು ಸಂಚರಿಸುತ್ತೆ. ಕರ್ನಾಟಕದ ಭಾಗದ ಯಾವ ಜಾಗಕ್ಕೂ ಕೂಡ ಇಲ್ಲ. ಉತ್ತರ ಕರ್ನಾಟಕದ ಬೇರೆ ಬೇರೆ ಬಯಲುಸೀಮೆ ಭಾಗದಿಂದ ಜನ ಕಾರ್ಮಿಕರಾಗಿ ಕಟ್ಟಡ ಕಾರ್ಮಿಕ ಬೇರೆ ಬೇರೆ ಬೆಂಗಳೂರಿಗೆ ಧಾವಿಸಿ ಬರ್ತಾ ಇದ್ದಾರೆ. ನೋಡಿ, ಮಂಗಳೂರನ್ನ ಕೇರಳಕ್ಕೆ ಕೊಡುವುದು ನೋಡಿ, ಕೇರಳದ ಹಿತಾಸಕ್ತಿ ನೋಡಿ, ಕೇರಳದವರು ಅಲ್ಲಿಯ ಜನಪ್ರತಿನಿಧಿಗಳು ಶಾಸಕರು ಮಂಗಳೂರು ಅಲ್ಲಿಗೆ ಬೇಕು ಅನ್ನೋದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಥವಾ ಅಲ್ಲಿ ಮಾಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ಸಂಸದರು ಜನಪ್ರತಿನಿಧಿಗಳು ಎಲ್ಲಿದ್ದಾರೆ? ಇದು ರಾಜಕೀಯ ಪ್ರಶ್ನೆ ಅಲ್ವಾ? ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಮಂಗಳೂರು ರೈಲು ನಿಲ್ದಾಣ ಯಾವುದು? ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಬೆಂಗಳೂರಿಗೆ ಒಂದು ರೈಲು ಸಂಚರಿಸ್ತಾ ಇತ್ತು ಪ್ರಾರಂಭ ಆದ ಸಂದರ್ಭದಲ್ಲಿ. ಬೆಂಗಳೂರಿಗೆ ಹೋಗಿ ಅದು ಮತ್ತೆ ಅಲ್ಲಿಂದ ರಾತ್ರಿ ಹೊರಟು ಇಲ್ಲಿಗೆ ಬಂದು ಮಂಗಳೂರು ರೈಲು ನಿಲ್ದಾಣದಲ್ಲಿ ಬೆಳಿಗ್ಗೆ ಹಾಲ್ಟ್ ಆಗ್ತಾ ಇತ್ತು. ಬೆಳಗ್ಗೆ ಹಾಲ್ಟ್ ಆದ ರೈಲು ಆ ನಂತರ ಹೊರಡ್ತಾ ಇದ್ದದ್ದು ರಾತ್ರಿನೇ. ಆದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಮಂಗಳೂರು ರೈಲು ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲುವಂತ ಸಂದರ್ಭದಲ್ಲಿ ನೋಡ್ಲಿ, ಏಕಾಏಕಿ ಆ ಸಂದರ್ಭದಲ್ಲಿ ಕೇರಳದ ಸಂಸದರು ಅಲ್ಲಿಯ ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತು ಅದನ್ನ ಕಣ್ಣೂರ್ವರೆಗೆ ವಿಸ್ತರಣೆ ಮಾಡಿದ್ರು, ಎಕ್ಸ್ಟೆನ್ಷನ್ ಮಾಡಿದ್ರು. ನೋಡಿ, ಅಲ್ಲಿ ತನಕ ಬಿದ್ದಿದ್ದಂತ ಟ್ರೈನ್ ಅನ್ನ ಯಾಕೆ ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳು ಬೇಡ ಕಾರವಾರಕ್ಕೆ ಕೊಡಿ ಅಥವಾ ಗೋವಾಕ್ಕೆ ಕೊಡಿ ಕೇಳಿಲ್ಲ? ಅದೇ ಆ ನಂತರ ಕೇರಳಕ್ಕೆ ಹೋದ ನಂತರ ನಮ್ಮವರೆಲ್ಲ ಎಚ್ಚೆತ್ತುಕೊಂಡು ಹೋರಾಟ ಮಾಡಿ ಚಳುವಳಿ ಮಾಡಿದ ನಂತರ ಅದರ ಒಂದು ಭಾಗವನ್ನ ಈಗ ಕಾರವಾರದವರೆಗೆ ವಿಸ್ತರಣೆ ಮಾಡಿದ್ರು.